ಹಾಯ್ ವಿವರ್ಸ್, ಇವತ್ತು ನಾವು ಜೋಳದ ಹಿಟ್ಟಿನಿಂದ ಪಾಸ್ತಾ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು 1 ಕಪ್ನಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಬಿಸಿ ನೀರನ್ನು, ತೀರಾ ಬಿಸಿಯಾಗಿರೋ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪನೇ ಹಾಕ್ಕೊಂಡು ಈ ಹಿಟ್ಟನ್ನು ನಾವು ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟನ್ನು ಹದವಾಗಿ ನಾದ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಇದನ್ನು ಪಕ್ಕಕ್ಕಿಡೋಣ. ಈಗ ಈ ಹಿಟ್ಟಿನಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ತಗೊಂಡು ಇದರಲ್ಲಿ ಚೆನ್ನಾಗಿ ಇದನ್ನು ನಾದ್ಕೊಂಡು ಈ ರೀತಿ ರೋಲ್ಗಳನ್ನ ಮಾಡಿ ಇಟ್ಕೊಳ್ಳೋಣ. ನಾನು ತಗೊಂಡಿರೋ 1 ಕಪ್ಪಲ್ಲಿ 4 ಜನಕ್ಕೆ ಸಫಿಸೆಂಟಾಗಿ ಈ ಪಾಸ್ತಾ ರೆಡಿ ಆಗುತ್ತೆ. ಈ ರೀತಿ ರೋಲ್ಗಳನ್ನ ಮಾಡಿ ಇದನ್ನು ನಾವೀಗ ಸ್ಟೀಮ್ ಮಾಡ್ಕೋಬೇಕು. ನಾನು ಸ್ಟೀಮ್ ಮಾಡೋದಕ್ಕೆ ಈ ರೀತಿ ಪಾತ್ರೆಯಲ್ಲಿ ಇದನ್ನು ಹಾಕಿ ಇಡ್ತಾ ಇದ್ದೀನಿ. ನೀವು ಇಡ್ಲಿ ತಟ್ಟೆ ಕೂಡ ಬಳಸ್ಕೋಬೋದು. ಇದನ್ನೆಲ್ಲ ಸರಿಯಾಗಿ ಇದರಲ್ಲಿ ಜೋಡಿಸ್ಬಿಟ್ಟು ಇದನ್ನು ಸ್ಟೀಮ್ ಮಾಡ್ಕೋಬೇಕು. ನಿಮಗೆ ಈ ರೀತಿ ಮಾಡೋದಕ್ಕೆ ಕಷ್ಟ ಅನ್ನೋದಾದರೆ ನೀವು ಚಿಕ್ಕ ಚಿಕ್ಕ ಉಂಡೆಗಳ ಥರ ಕೂಡ ಮಾಡಿಕೊಂಡು ಇದನ್ನು ನೀವು ಸ್ಟೀಮ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾವು ಎಣ್ಣೆ ಸವರಿರೋದ್ರಿಂದ ಇದು ಕೈಗೆ ತಗಲ್ಲ. ನಾನು ಗ್ಯಾಸ್ ಮೇಲೆ ನೀರನ್ನು ಇಟ್ಟಿದ್ದೀನಿ. ಈ ನೀರು ಕುದೀತಾ ಇದೆ. ಈಗ ಫ್ಲೇಮನ್ನು ಸ್ಲೋ ಮಾಡಿಬಿಟ್ಟು ಇದನ್ನು ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಸ್ಟೀಮ್ ಮಾಡ್ಕೋಬೇಕು. 15 ನಿಮಿಷದ ನಂತರ ಇದನ್ನು ತೆಗೆದು ನೋಡಿದರೆ ನಮಗೆ ಈ ಹಿಟ್ಟು ಕೈಗೆ ತಾಗಬಾರ್ದು. ನೀವು ಬೇಕಾದರೆ ಒಂದು 10 ನಿಮಿಷ ಬಿಟ್ಟು ತೆಗೆದು ಚೆಕ್ ಮಾಡಿ ನೋಡಿ. ಆದರೆ 10 ರಿಂದ 15 ನಿಮಿಷಕ್ಕೆ ಇದು ಪರ್ಫೆಕ್ಟಾಗಿ ಬೆಂದಿರುತ್ತೆ. ಈಗ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಇದಕ್ಕೆ 2 ಸ್ಪೂನಷ್ಟು ನಾನು ಬೆಣ್ಣೆನ ಹಾಕ್ತಾಯಿದ್ದೀನಿ. ಬೆಣ್ಣೆ ಸ್ವಲ್ಪ ಕರಗ್ತಾ ಇದ್ದ ಹಾಗೆ ಫೈನಾಗಿ ಚಾಪ್ ಮಾಡಿರೋ ಅಂಥ ಗಾರ್ಲಿಕ್ನ, ಅಂದರೆ ಬೆಳ್ಳುಳ್ಳಿನ ಹಾಕಿದ್ದೀನಿ. ಹಾಗೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಅಂಥ ಹಸಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಬಳಸ್ಕೋಬೋದು. ಹಾಗೆ ಫೈನಾಗಿ ಕಟ್ ಮಾಡಿರೋ ಅಂಥ 1 ಈರುಳ್ಳಿ, ಒಂದು 4 ಹಸಿ ಮೆಣಸಿನ್ಕಾಯಿನ ಹಾಕಿದ್ದೀನಿ. ಈರುಳ್ಳಿ ಬೇಯ್ತಾ ಇದ್ದ ಹಾಗೆ ನಾನಿಲ್ಲಿ 1 ಕ್ಯಾಪ್ಸಿಕಮ್ನ ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಬೆಂದ್ಕೊಳ್ತಾ ಇದ್ದ ಹಾಗೆ 1 ಟೊಮೆಟೊನ ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಇದನ್ನೆಲ್ಲವನ್ನು ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಚೆನ್ನಾಗಿ ಬೇಯೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕಿ, ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 2.5 ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಿಟ್ಟನ್ನು ತಗೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಈ ತರಕಾರಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಒಂದು ಬಟ್ಲಷ್ಟು ನೀರನ್ನು ಹಾಕಿ ಇದನ್ನು ಒಂದು 10 ನಿಮಿಷ ಕುದಿಯೋದಕ್ಕೆ
ಬಿಡ್ತಾಯಿದ್ದೀನಿ. ಈ ರೀತಿ ಇದು ಕುದಿ ಬಂದಮೇಲೆ ನಾವು ಮುಂಚೆನೇ ಕಲಸಿ ಇಟ್ಟಂಥ ಕಾರ್ನ್ಫ್ಲೋರ್ ಹಿಟ್ಟನ್ನು ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹಿಟ್ಟಿನ ಮಿಶ್ರಣವನ್ನು ಹಾಕ್ತಾ ಇದ್ದ ಹಾಗೆ ಇದು ಗಟ್ಟಿ ಆಗೋದಕ್ಕೆ ಶುರು ಮಾಡುತ್ತೆ. ಆ ಕಾರಣಕ್ಕೆ ಅದನ್ನು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಸ್ವಲ್ಪ ಸೋಯಾ ಸಾಸು ಹಾಗೆ ಟೊಮೆಟೊ ಸಾಸು ಮತ್ತು ಸ್ವಲ್ಪ ಟೊಮೆಟೊ ಕೆಚಪ್ನ ಕೂಡ ಈ ಟೈಮಲ್ಲಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬೇಕಾದರೆ ನೀವು ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಕೂಡ ಒಂದು 5ರಿಂದ 8 ನಿಮಿಷದವರೆಗೂ ಬೇಯೋದಕ್ಕೆ ಬಿಡಬೇಕು. ಆ ಟೈಮಲ್ಲಿ ನಾವು ಮುಂಚೆನೇ ಸ್ಟೀಮ್ ಮಾಡಿ ಇಟ್ಟಂಥ ಈ ಜೋಳದ ಮಿಶ್ರಣವನ್ನು ತೆಗೆದು ಇದನ್ನು ನಾವು ಈ ಪಾಸ್ತಾ ಥರ ಕಟ್ ಮಾಡಿ ಇಟ್ಕೊಳ್ಳೋಣ. ಈ ಪ್ರೊಸೆಸ್ನ ನೀವು ಮುಂಚೆ ಕೂಡ ಮಾಡಿ ಇಟ್ಕೋಬೋದು. ನೋಡಿ, ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನೀವು ಕಟ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಪಾಸ್ತಾ ಥರ ಶೇಪ್ ಬರಲಿ ಅನ್ನೋ ಕಾರಣಕ್ಕೆ ನಾನು ಈ ಥರ ಕಟ್ ಮಾಡಿದ್ದೀನಿ. ನೀವು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಕೂಡ ಮಾಡ್ಕೋಬೋದು. ಈ ರೀತಿ ಕಟ್ ಮಾಡಿ ಇಟ್ಟಂಥ ಈ ಜೋಳದ ಮಿಶ್ರಣವನ್ನು ಕುದೀತಾ ಇರೋ ಈ ಸಾಸ್ಗೆ ಹಾಕಿ ಇದನ್ನು ಒಂದು 5 ನಿಮಿಷ ಇದೆಲ್ಲ ಹೊಂದ್ಕೊಳ್ಳೋದಕ್ಕೆ ಒಂದು ಸಾರಿ ಮಿಕ್ಸ್ ಮಾಡಿ ಬಿಟ್ಬಿಡಬೇಕು. ಜೋಳದ ಹಿಟ್ಟಿಗೆ ನಾವು ಉಪ್ಪನ್ನು ಹಾಕಿದ್ದೀವಿ, ಆದರೆ ಉಳಿದಂಥ ಈ ಮಸಾಲೆ ಎಲ್ಲ ಅದಕ್ಕೆ ಮಿಕ್ಸ್ ಆಗಬೇಕು. ಆ ಕಾರಣಕ್ಕೆ ಒಂದು 5 ನಿಮಿಷ ಅದು ಬೆಂದ್ಕೊಳ್ಳೋದಕ್ಕೆ ಬಿಡಬೇಕು. 5 ನಿಮಿಷದ ನಂತರ ಫ್ಲೇಮನ್ನು ಆಫ್ ಮಾಡಿ ಸೂಪಿಯಾಗಿರೋ ಅಂಥ ಜೋಳದ ಪಾಸ್ತಾ ರೆಡಿಯಾಗಿರುತ್ತೆ. ನಿಮಗೆ ಈ ರೀತಿ ಬೇಡ ಅನ್ನೋದಾದರೆ ನೀವು ಈ ಸೂಪನ್ನು ಸ್ವಲ್ಪ ಗಟ್ಟಿ ಕೂಡ ಮಾಡ್ಕೋಬೋದು. ಬಟ್ ಇದು ತಣ್ಣಗಾದ್ಮೇಲೆ ತೀರಾ ಗಟ್ಟಿ ಆಗೋಗುತ್ತೆ. ಆ ಕಾರಣಕ್ಕೆ ಸ್ವಲ್ಪ ನೀರಿನ ಪ್ರಮಾಣವನ್ನು ಮುಂಚೆನೇ ಜಾಸ್ತಿ ಹಾಕ್ಕೊಂಡಿದ್ರೆ ಒಳ್ಳೆಯದು. ಇದನ್ನು ನೀವೀಗ ಟೊಮೆಟೊ ಕೆಚಪ್ ಜೊತೆ ಅಥವಾ ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡ್ಬೋದು. ನಾನು ಮೇಲ್ಗಡೆ ಒಂದು ಸ್ವಲ್ಪ ಅರಿಗೆನನ್ನು ಹಾಕಿಬಿಟ್ಟು ಇದನ್ನ ಸರ್ವ್ ಮಾಡ್ತಾಯಿದ್ದೀನಿ. ಜೋಳದ ಹಿಟ್ಟಿಂದ ಮಾಡಿರೋ ಪಾಸ್ತಾ ಆಗಿರೋದ್ರಿಂದ ಇದು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ರೆಡಿಮೇಡ್ ಫುಡ್ಡನ್ನು ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ನಾವು ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸಾರಿ ಮನೆಯಲ್ಲಿ ಈ ಪಾಸ್ತಾನ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ.